ಸಾಮಾನ್ಯವಾಗಿ ಬಿಜೆಪಿ ಶಾಸಕರಿಗೆ ಒಂದು ಭಯ ಕಾಡ್ತಿದೆ. ಯಾಕಂದ್ರೆ ನೀವು ರಸ್ತೆ ಗುಂಡಿ ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಪ್ರತಿಭಟನೆ ಕಾಣಿಸಿಲ್ಲ. ನೀವೇ ಕೂಡ ಹೇಳಿದ್ರಿ ಮರುದಿನ ಎಲ್ಲರೂ ಕೂಡ ಮಾಡಬೇಕು ಅಂತ. ಈ ವಿಚಾರದಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರು ಧ್ವನಿ ಎತ್ತಿದ್ದಾರೆ, ಸುರೇಶ್ ಕುಮಾರ್ ಅವರ ಜೊತೆ ನೀವು ಹಾಗೆ ಅಶ್ವಥ್ ನಾರಾಯಣ ಸಿಕ್ಕಿದ್ರು. ಉಳಿದ ಯಾವ ಬಿಜೆಪಿ ಶಾಸಕರು ಕೂಡ ಬೆಂಗಳೂರು ವಿಚಾರ ಬಂದಾಗ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿಚಾರ ಬಂದಾಗ ಯಾಕೆ ಧ್ವನಿ ಎತ್ತಲ್ಲ ಅನ್ನೋ ಪ್ರಶ್ನೆ. ಲಾಲ್ಬಾಗ್ ವ್ಯಾಪ್ತಿಗೆ ಬರುವಂತ ಚಿಕ್ಕಪೇಟೆ ಶಾಸಕರು ಇವರೆಗೂ ಎಲ್ಲೂ ಕೂಡ ಅದ್ರ ಬಗ್ಗೆ ಏನು ಒಂದು ಅಕ್ಷರ ಗುಂಡಿಗೆ ಹೋಗ್ತೀನಿ ಆಮೇಲೆ ಅದಕ್ಕೆ ಗುಂಡಿ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಶಾಸಕರಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇದು. ಇಡೀ ಪಾರ್ಟಿ, ಇಡೀ ಬೆಂಗಳೂರು. ನಾವೆಲ್ಲರಿಗೂ ಕರೆ ಕೊಟ್ಟಿದ್ರಿ. ಅವತ್ತೆಲ್ಲ ಕಡೆ ಸ್ವಲ್ಪ ಬಂಧನ ಎಲ್ಲ ಶುರು ಮಾಡಿದ್ರು, ಅರೆಸ್ಟ್ ಮಾಡಿ ಕೇಸ್ಗಳು ಹಾಕಿದ್ದಾರೆ. ನಮ್ಮ ಅಧ್ಯಕ್ಷರ ಮೇಲೂ ಕೇಸ್ ಹಾಕಿದ್ದಾರೆ. ಅದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಆದರೆ ಇಡೀ ಬೆಂಗಳೂರಿನ ನಮ್ಮೆಲ್ಲ ಶಾಸಕರುಗಳು, ಎಕ್ಸ್ ಕಾರ್ಪೊರೇಟರ್ಗಳು, ಎಂ ಪಿಗಳು ಕೂಡ ಈ ವಿಚಾರವನ್ನು ಗುಂಡಿ ಬಿದ್ದಿರೋಂಥ ಗಿನ್ನಿಸ್ ಬುಕ್ಕಲ್ಲಿ ರೆಕಾರ್ಡ್ಸ್ ಆಫ್ ಇದರಲ್ಲಿ ವರ್ಲ್ಡ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಈ ಗುಂಡಿಗಳನ್ನು ವಿಚಾರವಾಗಿ ಮತ್ತೆ ನಾವು ಇವತ್ತು ಸುರೇಶ್ ಕುಮಾರ್ ಅವರು ಸಲಹೆ ಕೊಟ್ಟಿದ್ದಾರೆ. ಮತ್ತೆ 5ನೇ ತಾರೀಕು ನಾವು ಸಭೆ ಸೇರ್ತೀವಿ. 5ನೇ ತಾರೀಕು ಸಭೆ ಸೇರಿ ಎಲ್ಲ 5 ಇವರು ಮಾಡಿದಾರಲ್ಲ, ಈ ಕಾಂಗ್ರೆಸ್ ಮನೆಯಾಳ ಕಾಂಗ್ರೆಸ್ ಅವರು 5 ಪಾಲಿಕೆ ಮಾಡಿ ಬೆಂಗಳೂರನ್ನು ಹೊಡೆದಿದ್ದಾರಲ್ಲ, ಅಷ್ಟೂ ಕಡೆನೂ ಕೂಡ ಮುಂದೆ ಹೇಗೆ ಈ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಗಳನ್ನು ಮಾಡಬೇಕು, ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ರೂಪರೇಷೆಗಳನ್ನು 5ನೇ ತಾರೀಕು ನಮ್ಮೆಲ್ಲ ಎಂ ಪಿಗಳು, ಎಮ್ ಎಲ್ ಎಗಳನ್ನು ಕರಿತೀರಿ. ಅವತ್ತು ತೀರ್ಮಾನವನ್ನು ಮಾಡ್ತೀವಿ. ಬೆಂಗಳೂರಿಗೆ ಒಟ್ಟು 2296 ಕೋಟಿಯನ್ನು ಆಡಳಿತಾತ್ಮಕ ಅನುಮೋದನೆ ಕೊಟ್ಟವ್ರೆ. ಅದರಲ್ಲಿ 1055 ಒಟ್ಟಾರೆ ಮೂಲಸೌಕರ್ಯಕ್ಕೆ, 1241 ಕೋಟಿ ಡಾಂಬರೀಕರಣಕ್ಕೆ, ರಸ್ತೆ ಗುಂಡಿಗೆ ಅನುಮೋದನೆ ಕೊಟ್ಟಿದ್ದಾರೆ. 1296. ಅದೇನೋ ಗಾದೆ ಇದೆಯಲ್ಲ, ಆನೆಗೆ ಏನು ಆರ್ಕಾಸೆ ರಾವಣಾಸುರು ಮಜ್ಜಿಗೆ ಕೊಟ್ಟಂಗೆ ಆಯಿತು, ಆರ್ಕಾಸೆ ಮಜ್ಜಿಗೆ ಅಂತ ಹೇಳ್ತಾ ಇದ್ದೀನಿ. ಆಸ್ಫಾಲ್ಟ್ ಬೆಂಗಳೂರಲ್ಲಿ ನೀವು ಪ್ರತಿ ವರ್ಷನೂ ಕೂಡ ನಾವು ಇದ್ದಾಗ, ಬೊಮ್ಮಾಯಿ ಇದ್ದಾಗ 8,000 ಕೋಟಿ ಕೊಟ್ಟರು, ಯಡಿಯೂರಪ್ಪನವ್ರು ಇದ್ದಾಗ 12,000 ಕೋಟಿ ಕೊಟ್ಟಿದ್ರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ನಾವು 800-900 ಕೋಟಿ ರೂಪಾಯಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ. ಇವರು 2.5 ವರ್ಷದಿಂದ ಆ ಡಾಂಬರೀಕರಣ ಮಾಡಿದರೆ ಪ್ರಶ್ನೆನೇ ಬರ್ತಾ ಇರಲಿಲ್ಲ. 2.5 ವರ್ಷದಿಂದ ಏನು ಮಾಡೇ ಇಲ್ಲ, ನೀವು ಏನು ಮಾಡೇ ಇಲ್ಲ. ಈಗ ನೀವು 1000 ಕೊಟ್ಟರು ಏನು ಉಪಯೋಗ ಆಗಲ್ಲ. ಅದು ಏನೋ ಲೇಯರ್ ಅಂತ ಹೇಳ್ತಾ ಇದ್ದಾರೆ. ನಾನು ನೋಡಿದೆ ಇವತ್ತು BL ಇದರಲ್ಲಿ ಆಗ್ತಾ ಇದ್ದಾರೆ, ಸಣ್ಣದು ಅದ್ರ ಮೇಲೆ ಒಂದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅದಿನ್ನು 3 ದಿನನೂ ಇರಲ್ಲ, 3 ದಿನನೂ ಇರಲ್ಲ ಅದು. ಅದರಿಂದ ಏನು ಉಪಯೋಗ ನನಗನ್ನಿಸ್ತೈತೆ, ಬೆಂಗಳೂರಿನ ಸಮಗ್ರ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗ್ಬಿಟ್ಟಿದೆ. ಇನ್ನು ಗುಂಡಿಗಳು ಮುಚ್ಚೋ ಕಾಲ ಹೊರಟೋಯ್ತು. ಉಪಮುಖ್ಯಮಂತ್ರಿ 4 ಬಾರಿ ಗಡುವು ಕೊಟ್ಟರು, 3 ನಯಾ ಪೈಸದ ಬೆಲೆ ಕೊಡಲಿಲ್ಲ ಅಧಿಕಾರಿಗಳು, 3 ನಯಾ ಪೈಸದ ಬೆಲೆ ಕೊಡಲಿಲ್ಲ. ಮುಖ್ಯಮಂತ್ರಿಗಳು 2 ಸರಿ ಕೊಟ್ಟರು. ಮೊನ್ನೆ ಇದು ಈ ವಾರ ಲಾಸ್ಟ್ ಅಂದರು, ಲಾಸ್ಟ್ ಆಗೋಯ್ತು. ತಿರ್ಗಾ ಮತ್ತೆ ಫಸ್ಟ್ ಆಗಿ ಎಲ್ಲ ಗುಂಡಿಗಳು ಶುರುವಾಗ್ಬಿಟ್ಟಿದೆ. ಲಾಸ್ಟ್ ಹೋಗಿ ಮತ್ತೆ ಫಸ್ಟ್ ಶುರುವಾಯಿತು ಗುಂಡಿಗಳು. ತಿರ್ಗಿ 1, 2, 3, 4, 5 ಅಂತ ಎಣಿಸಿ ಇವತ್ತು ಬಂದಿದೆ 5,000 ಅಂತ ಹೇಳಿದ್ದಾರೆ. ನಾಳೆಗೆ ಅದು 10,000 ಆತತ್ತೋ 20,000 ಆತತ್ತೋ ಗೊತ್ತಿಲ್ಲ. ಅಂದರೆ ಮುಖ್ಯಮಂತ್ರಿ 3 ಪೈಸದ ಬೆಲೆ ಇಲ್ದಂಗೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಂತೂ ಬೆಲೆನೇ ಇಲ್ಲ. ಗುಂಡಿ ಮುಚ್ಚಲ್ಲ ರೀ ಇವರು ಅಧಿಕಾರ ಹಸ್ತಾಂತರದ ಆ ಗುಂಡಿಯಲ್ಲಿ ಬಿದೋಗ್ಬಿಟ್ಟವರು. ಆ ಗುಂಡಿಯಿಂದ ಎದ್ದು ಬರೋವರೆಗೂ ಈ ಗುಂಡಿಗಳು ಮುಚ್ಚಲ್ಲ. ಆ ಗುಂಡಿಯ ಅವ್ರ ತೀರ್ಮಾನ ಆಗಬೇಕು, ಅವರಿಬ್ಬರದು. ಅದಾಗೋವರೆಗೂ ಇದಾಗಲ್ಲ. ಅದರಿಂದ ಏನು ಬಿಡುಗಡೆ ಮಾಡಿದ್ದಾರೆ, ಬಕ್ಕಾರದು ಅದು 65 ದಿನ ಟೆಂಡರು, ಆಮೇಲೆ ಅಲಾಟ್ಮೆಂಟ್ಗೆ 45 ದಿನ ಎಲ್ಲ ಆದರೆ 6 ತಿಂಗಳಾಗೋತದೆ. ಅಷ್ಟೊತ್ತಿಗೆ ಈ ಗಿನ್ನಿಸ್ ರೆಕಾರ್ಡ್ ಅಲ್ಲ, ಇನ್ಯಾವುದೋ ರೆಕಾರ್ಡ್ ದಾಟ್ಬಿಡ್ತದೆ, ಅಷ್ಟು ಗುಂಡಿಗಳು ಬಿದ್ದೋಗ್ತವೆ. ಅದರಿಂದ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಸರ್ಕಾರ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂದರು, ಮುಳುಗೋಯ್ತು ಬ್ರ್ಯಾಂಡ್ ಬೆಂಗಳೂರು. ಮುಳುಗಿದ ಬೆಂಗಳೂರು ಮಾಡಿಬಿಟ್ರಿ ಎಲ್ಲ. ಈಗ ಟನಲ್ ರೋಡ್ ಅಂತ ಶುರು ಮಾಡ್ಕೊಂಡಿದ್ದೀರ. ಆ ಟನಲ್ ಯಾವಾಗ ಬಿದ್ದೋಗ್ತೋ ಗೊತ್ತಿಲ್ಲ. ಹಿಂಗೆ 6 ತಿಂಗಳಿಗೆ ಡಿ ಕೆ ಶಿವಕುಮಾರ್ ಅವ್ರು ಯಾರೋ ಅಡ್ವೈಸರ್ ಇದ್ದಾರೆ,
ನೀ ಏನು ಕೆಲಸ ಮಾಡಬೇಡ. ಅವ್ರು ಹೇಳಿರೋದು ನನಗೆ ಗೊತ್ತಿಲ್ಲ, ಅವ್ರ ಅಡ್ವೈಸರ್ ಹೇಳಿರೋದು, ನೀ ಏನು ಕೆಲಸ, ಯಾಕಂದರೆ ಸಿದ್ದರಾಮಯ್ಯ ಒಂದು ಪೈಸಾ ಕೊಡಲ್ಲ ಅಂತ ಹೇಳ್ಬಿಟ್ಟವ್ರೆ. DK ಖಾತೆಗೆ ಒಂದು ನಯಾ ಪೈಸೆ ದುಡ್ಡು ಕೊಡಲ್ಲ, ಅದು ಅಜೆಂಡಾ ಅಲ್ಲಿ ಫಿಕ್ಸ್ ಔಟಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ. ಅದಕ್ಕೆ ನೀನೇನು ಮಾಡ್ತೀಯ, 6 ತಿಂಗಳಿಗೆ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದೆ, ಅದೊಂದು ವರ್ಷ ಓಡ್ತು. ಈಗ GBA ಅದೊಂದು 3 ತಿಂಗಳು 6 ತಿಂಗಳು ಓಡ್ತೈತೆ. ಈಗ ಟನಲ್ ರೋಡು ಅಂತ, ಆಮೇಲೆ ಇನ್ನೊಂದು ಹುಡುಕ್ತಾರೆ ಯಾವುದಾನ ಒಂದು. ಅಷ್ಟೇ, ಏನು ಕೆಲಸ ಕಾರ್ಯ ಏನೂ ಆಗಲ್ಲ. ಬೆಂಗಳೂರು ಜನತೆಗೆ ಅರ್ಥ ಆಗ್ಬಿಟ್ಟಿದೆ, ಇದು ಬೆಂಗಳೂರನ್ನು ಹಾಳು ಮಾಡೋಕ್ಕೆ ಬಂದಿರೋವಂಥ ಸರ್ಕಾರ ಇದು. ಯಾರಾದರೂ ಅಬ್ಜೆಕ್ಷನ್ ಎತ್ತಿದ್ರೆ ಅವ್ರ ಬಾಯಿ ಮುಚ್ಚಿಸೋದು, ಅವ್ರಿಗೆ ಧಮಕಿ ಹಾಕೋದು, ಹೋರಾಟ ಮಾಡಿದ್ರೆ ಕೇಸ್ಗಳು ಹಾಕೋದು, ಅರೆಸ್ಟ್ ಮಾಡೋದು, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು, ಇಷ್ಟೇ ನಡೀತಾ ಇರೋದು ಈ ಸರ್ಕಾರ.